ರಾಜ್ಯದ ಮೃತಪಟ್ಟವರನ್ನು ನೀವು ಐಡೆಂಟಿಫೈ ಮಾಡಿದ್ದ ಅಥವಾ ಅಲ್ಲೇ ಸೇನಾಧಿಕಾರಿಗಳು ಮಾಡಿದ್ದ? ಇಲ್ಲ, ಮೊದಲು ನಾವು ಹೋಗಿನ ಮುಂಚೆ ಆಲ್ರೆಡಿ ಐಡೆಂಟಿಫೈ ಆಗಿತ್ತು. ಚೈತನ್ಯರು ನಾವು ಹೋಗಿನ ಮುಂಚೆನೇ ಇದ್ದರು. ಸೊ ಬಾಡಿನ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಇತ್ತು. ಬಿಕಾಸ್ ಐ ಥಿಂಕ್ ದೇ ಹ್ಯಾಡ್ ಗಾಟ್ ಡಾಟಾ ಇತ್ತು ಅವ್ರ ಹತ್ರ. ಯಾಕಂದರೆ ಅಲ್ಲಿ ಅವ್ರ ಫ್ಯಾಮಿಲಿನೇ ಇತ್ತು. ಸೊ ನಾವು ಹೋಗಿ ಭಾಳ ಅಂಥದ್ದೇನು ಭಾಳ ಕಷ್ಟಪಡ್ತಕ್ಕಂಥದ್ದೇನು ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರನ್ನ ಹೋಗಿ ಆ ಬಾಡಿ ನೋಡಿ ಅವ್ರನ್ನ ತೋರಿಸ್ತಕ್ಕಂಥದ್ದು ಇದೆಯಲ್ಲ, ಅದೆಲ್ಲದಕ್ಕಿಂತ ಭಾಳ ನೋವಿನ ಸಂಗತಿ. ಬಿಕಾಸ್ ಅದರ ಮೇಲೆ ಫೋನ್ ನಂಬರ್ ಇತ್ತು, ಆಲ್ರೆಡಿ ಅಡ್ರೆಸ್ ಕೂಡ ಇತ್ತು, ಆಧಾರ್ ಕಾರ್ಡ್ ಡೀಟೇಲ್ಸ್ ಇತ್ತು. ಬಟ್ ಫ್ಯಾಮಿಲಿ ಪೀಪಲ್ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಒಂದು ಕೆಲವರು ಕೆಟ್ಟ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಕೆಲವು ಶವಗಳನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ನಮ್ಮದೊಂದೇ ಅಲ್ಲ, ಬೇರೆ ಬೇರೆ ಸ್ಟೇಟಿಂದ ಕೂಡ ಇತ್ತಲ್ಲ, ಅದು ನೋಡ್ತಕ್ಕಂಥ ಸಂದರ್ಭ ನನಗೆ ಭಾಳ ಮನಸ್ಸಿಗೆ ನೋವು ತಂತಂತ ಈ ಸಂದರ್ಭದಲ್ಲಿ ಹೆಚ್ಚಿದೆ ಸರ್. ಇಂತಹ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಮೊದಲು ಕಣ್ಣಿಗೆ ಬೀಳುವಂಥದ್ದು ಸಂತೋಷ್ ಲಾಡ್ ಅಥವಾ ಕೃಷ್ಣ ಬೈರೇಗೌಡ ಇಬ್ಬರು ಮಾತ್ರ. ಹಿಂದೆ ಉತ್ತರಾಖಂಡ ಪ್ರವಾಹದ ಸಂದರ್ಭದಲ್ಲೂ ಕೂಡ ನಿಮ್ಮನ್ನೇ ಕಳಿಸಿದ್ರು, ಬಾಲ್ಸೋರ್ ರೈಲ್ವೆ ದುರಂತ ಪ್ರಕರಣದಲ್ಲೂ ಕೂಡ ನಿಮ್ಮನ್ನೇ ಕಳಿಸಿದ್ರು, ಈಗಲೂ ಕೂಡ ನಿಮ್ಮನ್ನೇ ಕಳಿಸಿದ್ರು. ಏನು ಸರ್ ಇದರಿಂದ? ಗೊತ್ತಿಲ್ಲ. ಸೊ ಯಾವಾಗ ಸನ್ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಈ ಥರ ತಾಕೀತು ಮಾಡಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಎಮೋಷ್ನಲ್ ಆಗಿ ಅಲ್ಲಿ ಹೋಗಿ ನನ್ನಷ್ಟು ನಾನು ಇನ್ವಾಲ್ವ್ ಮಾಡ್ಕೊಂಡು ಕೆಲಸ ಮಾಡಿದ್ದೀನಿ. ಈ ಅವಕಾಶ ಪ್ರತಿಯೊಬ್ಬರು ಕೊಟ್ಟರು ನನಗಿನ್ನೂ ಚೆನ್ನಾಗಿ ಮಾಡ್ತಾರೆ. ನಾನೇ ಗ್ರೇಟು, ನಾನೇ ಹೀರೋ ಅಂತ ಏನು ಹೇಳ್ಕೊಳಕ್ಕೆ ಹೋಗಲ್ಲ. ಆದರೆ ಅತ್ಯಂತ ಪ್ರಾಮಾಣಿಕವಾಗಿ ವಿತ್ ಲಾಟ್ ಆಫ್ ಫ್ಯಾಮಿಲಿ ಪೀಪಲು, ನನ್ನ ಮನೆ ಜನ, ನನ್ನ ಜನ ಅಂತ ಹೇಳಿ ನಾವು ಯಾವತ್ತೂ ಮಾಡ್ತೀವಿ. ಈ ಥರ ಜನರು ಪ್ರತಿಕ್ರಿಯೆ ಕೊಡ್ತಾರೆ. ಪ್ರತಿಯೊಬ್ಬರಿಗೆ ನಾನು ಮಾಡಿರ್ತಕ್ಕಂಥ ಕೆಲಸಕ್ಕೇನು ಅವರು ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ. ನಿಮ್ಮ ಪರವಾಗಿ ನಾನು ಸದಾ ಆಭಾರಿಯಾಗಿರ್ತೇನೆ ಕೂಡ ಈ ಸಂದರ್ಭದಲ್ಲಿ. ಸ್ಥಳೀಯ ಸರ್ಕಾರಗಳು ಮತ್ತು ಅಲ್ಲಿನ ಅಧಿಕಾರಿಗಳ ಜೊತೆ ಉತ್ತಮವಾದಂಥ ಒಂದು ಸಂವಹನವನ್ನು ಸಾಧಿಸ್ತಾರೆ ಸಂತೋಷ್ ಲಾಡ್ ಅವರು. ಖಂಡಿತವಾಗ್ಲೂ ಅಲ್ಲಿ ಹೋದ್ಮೇಲೆ ಪ್ರತಿ ಸ್ಟೇಟಿಗೆ ನಂದೊಂದೇ ಅಲ್ಲ, ಪ್ರತಿ ಸ್ಟೇಟ್ಲಿಂದ ಯಾರ್ಯಾರು ಬಂದಿದ್ದಾರೆ ಅಲ್ಲಿರ್ತಕ್ಕಂಥ ಲೋಕಲ್ DC ಇರ್ಬೋದು, SP ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಇರ್ಬೋದು, ಅತ್ಯಂತ ಎಫರ್ಟ್ಲೆಸ್ ಆಗಿ ನಮ್ಕಿನ ಜಾಸ್ತಿ ಅವರು ಕಷ್ಟ ಬಿದ್ದು ಈ ಒಂದು ಇನ್ಸಿಡೆಂಟಲ್ಲಿ ಎಲ್ಲರಿಗೆ ಸಹಾಯ ಮಾಡಿದ್ದಾರೆ. ಭದ್ರತಾ ವೈಫಲ್ಯ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಇನ್ನೇನಿದೆ, ಅದು ಒಪ್ಪಣಂಗಿಲ್ಲ ಅವ್ರು. ಮತ್ತು BJP ಮತ್ತು ಭದ್ರ ಅವ್ರು ಹೆಂಗೆ ಹೋದರು ಈಗ ಹೇಳ್ತಾ ಇದ್ದಾರಲ್ಲ, ಅವ್ರು ಹೋಗಿ ನೀವು ಹಿಂದೂನಾ ಅಂತೇಳಿ ಚೆಕ್ ಮಾಡಿ ಅಗಲಾಲಿ ಹೇಳ್ತಾ ಇದ್ದಾರೆ. ಅವರಲ್ಲಿ ಒಳಗೆ ಬಿಟ್ಟವ್ರು ಯಾರು? ಅವ್ರು ಹೆಂಗೆ ಹೋದ್ರು ಅಲ್ಲಿಗೆ? ಒಬ್ಬರಲ್ಲ ಇಬ್ಬರಲ್ಲ 6-7 ಜನ 8 ಜನ ಅಂತ ಹೇಳ್ತಾರೆ ಕೆಲವರು. ಅವರೆಲ್ಲ ಹೆಂಗೆ ಹೋದ್ರು? ಮತ್ತು ಅವ್ರಿಗೆ ಬಂದೂಕು ಹೆಂಗೆ ಸಿಕ್ತು? ಅಲ್ಲಿ ಶ್ರೀನಗರ್ನಲ್ಲಿ ಹೋದರೆ ಒಂದು ಇರುಬೇನೂ ಒಯ್ಯೋಕ್ಕಾಗಲ್ಲ ಅಂಥ ಒಂದು ಭಾಳ ಟೈಟ್ ಸೆಕ್ಯೂರಿಟಿ ಇದೆ. ಮತ್ತು 6-7 ಜನ ಬಂದೂಕು ಹಿಡ್ಕೊಂಡು ಹೋಗಿ ಮುಂಜಾನೆ ಬೆಳಗಿನ ಹಗಲು ಅಂಥ ಬಿಸಿಲಿನಲ್ಲಿ ಹೋಗಿ ಮಾಡ್ತಾರೆ. ಅಲ್ಲಿ 7 ಲಕ್ಷ ಜನ ನಮ್ಮ ಪ್ಯಾರಾಮಿಲಿಟ್ರಿ ಫೋರ್ಸು, ಮಿಲಿಟ್ರಿ ಫೋರ್ಸ್ ಎಲ್ಲ ಶ್ರೀನಗರ್ನಲ್ಲಿದೆ. 7 ಲಕ್ಷಕ್ಕೆ ಜನ ಇದ್ದಾರೆ. ಅಲ್ಲೊಬ್ಬನು ವಾಚ್ಮ್ಯಾನ್ ಕೂಡ ಇಲ್ಲ ಜಾಗದಲ್ಲಿ. 2,000 ಜನ ಆ ತುದಿಗೆ ಹೋಗ್ತಾರೆ. ಅಲ್ಲಿಂದ ಏನೋ ಪಾಕಿಸ್ತಾನ ಬಾರ್ಡರ್ ಇದೆ, ಹತ್ತಿರ ಇದೆ, ಅಲ್ಲಿಂದ ಜನ ಬರ್ತಾರೆ. ಅಷ್ಟು ಕಾಮನ್ ಸೆನ್ಸು ಇಲ್ಲ ಅಂತಂದ್ರೆ ಏನು ಮಾಡ್ಬೇಕು ಇದಕ್ಕೆ? ಸ್ಥಳೀಯರ ಕುಮ್ಮಕ್ನಿಂದ ಈ ರೀತಿ ಆಗಿದೆ ಅಂತ. ಸ್ಥಳೀಯರ ಕುಮ್ಮಕ್ಕಂದ್ರೆ ಇದಕ್ಕೆ ಕುಮ್ಮಕ್ಕಂದ್ರೆ ಯಾರು? ಸ್ಥಳೀಯರ ಕುಮ್ಮಕ್ಕಂದ್ರೆ ಇಷ್ಟು ವರ್ಷ ಸ್ಥಳೀಯರು ಇದೇ ಟೂರಿಸಂ ನಡ್ಸ್ಕೊಂಬಂದಿದ್ದಾರೆ, ಆಯಿತಾ? ಮತ್ತು ಇದ್ರಾಗೆ ಸ್ಥಳೀಯರ ಕುಮ್ಮಕ್ ಅಂತಂದರೆ ಒಂದು ಸೈಡ್ ಇರಲಿ, ಮತ್ತು ಕೇಂದ್ರ ಸರ್ಕಾರದ ಯಾರು ಕುಮ್ಮಕ್ಕಿಲ್ಲ ಅಂತಂದ್ರೆ ಮತ್ತು ಅವ್ರು ಹೆಂಗೆ ಒಳಗೆ ಹೋಗ್ತಾರೆ? ಬಂದೂಕು ತೊಗೊಂಡು ಹೆಂಗೆ ಹೋಗ್ತಾನೆ ಅವನು? ಆ ಚೆಕ್ ಪೋಸ್ಟ್ಗಳು ಕ್ರಾಸ್ ಆಗಿ ಹೆಂಗೆ ಹೋಗ್ತಾನೆ? ಆ ಬಂದೂಕು ಹೆಂಗೆ ಹೋಯ್ತು ಅವ್ರ ಹತ್ರ? ಅಲ್ಲಿ ಬಂದೂಕು ಹೆಂಗೆ ಹೋಯ್ತು ನೋಡ್ರಿ. ಇದನ್ನು ಈ ಕೇಂದ್ರ ಸರ್ಕಾರ ಒಪ್ಕೊಂಡಿದೆಯಲ್ಲ, ಸೆಕ್ಯೂರಿಟಿ ಬ್ರೀಚ್ ಆಗಿದೆ ಅಂತ ಒಪ್ಕೊಂಡ ಮೇಲೆ ಈಗ ಅದಕ್ಕಿಂತ ಕೇಂದ್ರ ಸರ್ಕಾರ ಒಪ್ಕೊಂಡಕ್ಕಿಂತ ಮುಂಚೆ ನೀವು 2-3 ದಿನ ಏನು ಬ್ಯಾಟಿಂಗ್ಗಳು ತೋರಿಸಿದ್ರಿ, ಯಾರು ಹೊಣೆ? ಯಾರು ಇದಕ್ಕೆ ಹೊಣೆ? ಯಾರು? ಈ ದೇಶದಲ್ಲಿ ಇಂಥ ಇನ್ಸಿಡೆಂಟ್ಗಳು ಬಂದಾಗ ನಾವೆಲ್ಲರೂ ಒಂದಾಗೆ ಫೈಟ್ ಮಾಡಬೇಕು, ಅದು ಓಕೆ. ನೀವು ಬರೇ ನಿಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ವೈಫಲ್ಯತೆಗಳನ್ನು ಕೇವಲ ಮುಸಲ್ಮಾನ ಇವರಿಗೆ ಮುಸಲ್ಮಾನ ಇಲ್ಲ ಅಂದರೆ ಊಟನೇ ಇಲ್ಲ, ಇವರಿಗೆ ಮುಸಲ್ಮಾನ ಅಂತ ಮಾತಾಡಿದ್ರೆ ಇವರಿಗೆ ಲಾಭನೇ ಇಲ್ಲ. ಪಾಕಿಸ್ತಾನ, ಮುಸಲ್ಮಾನ, ಅಫ್ಘಾನಿಸ್ತಾನ ಇವಿಲ್ಲ ಅಂತಂದರೆ ತಾನ ಇವಿಲ್ಲ ಅಂತಂದರೆ ಈ BJPಗೆ ಏನು ಸೇರೋದಿಲ್ಲ, ಊಟನೂ ಇಳಿಯೋದಲ್ಲ ಇವರಿಗೆ.